Hello everyone, good morning to one and all. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆನ್ಲೈನ್ ಕ್ಲಾಸನ್ನು ಜೂಮ್ ಮೀಟಿಂಗ್ ನಡೆಸ್ತೇನೆ. ಜೂಮ್ ಮೀಟಿಂಗ್ಲಿ ಮಾಡ್ದೇನೆ ನಾನು ಯೂಟ್ಯೂಬ್ ಲಿಂಕ್ ಮುಖಾಂತರ ನನ್ನ ಒಂದು ಆಡಿಯೋ ರೆಕಾರ್ಡನ್ನು ಪ್ರೆಸೆಂಟೇಷನ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಆ್ಯಡ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಎಲ್ಲಿ ಸ್ಟಾಪ್ ಮಾಡಿದ್ದೆ, ಅಲ್ಲಿಂದ ಇವತ್ತಿನ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇನ್ ದ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಸ್ಪಾಂಟೇನಿಟಿ ಆಫ್ ಎ ಪ್ರೋಸೆಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ವಾಟ್ ಇಸ್ ದಟ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತಂದ್ರೆ ಏನು, ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತಂದ್ರೆ ಏನು, ಅದಾದಮೇಲೆ ಸ್ಪಾಂಟೇನಿಟಿ ಆಫ್ ಎ ರಿಯಾಕ್ಷನ್ ಅಂತ ತಗೊಂಡಾಗ ಹೌ ಟು ಎಕ್ಸ್ಪ್ಲೈನ್ ದ ಸ್ಪಾಂಟೇನಿಟಿ ಆಫ್ ಎ ಪ್ರೋಸೆಸ್ ಅಥವಾ ಕ್ರೈಟೀರಿಯಾ ಫಾರ್ ದ ಸ್ಪಾಂಟೇನಿಟಿ ಆಫ್ ಎ ರಿಯಾಕ್ಷನ್, ಅದೇ ಥರ್ಮೋಡೈನಮಿಕ್ ಪ್ರೋಸೆಸ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾವು ಸ್ಪಾಂಟೇನಿಟಿನ ನಾವು 3 ಥರ್ಮೋಡೈನಮಿಕ್ ಫ್ಯಾಕ್ಟರಿಂದ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ಎಂಥಾಲ್ಪಿ ಚೇಂಜ್ ಫ್ಯಾಕ್ಟರ್, ಇನ್ನೊಂದು ಎಂಟ್ರೋಪಿ ಚೇಂಜ್ ಫ್ಯಾಕ್ಟರ್, ಆ್ಯಂಡ್ ಫೈನಲಿ ನಾವಿಲ್ಲಿ ಥರ್ಡ್ ಫ್ಯಾಕ್ಟರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಗಿಬ್ಸ್ ಫ್ರೀ ಎನರ್ಜಿ ಅಥವಾ ಫ್ರೀ ಎನರ್ಜಿ ಚೇಂಜ್ ಅಂತ ತಗೊಳ್ತೀವಿ. ಸೊ ಯಾಕೆ ಇಲ್ಲಿ ಫ್ರೀ ಎನರ್ಜಿ ಚೇಂಜ್ ಬಂತು ಅಂತ ಬಂದಾಗ, ಅಲ್ಲಿ ಸ್ಪಾಂಟೇನಿಟಿ ಆಫ್ ಎ ಪ್ರೋಸೆಸ್ ಅಂತ ಬಂದಾಗ ಅಲ್ಲಿ ಹೇಳ್ತಾ ಇದ್ದಾನೆ, there are 2 main criteria they are responsible for the spontaneity of a reaction. ಒಂದೇನು, always the system tends to attain minimum energy. So that can be explained with the help of change in the enthalpy delta H ಅನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿ ಮೋಸ್ಟ್ ಆಫ್ ದ ಪ್ರೋಸೆಸ್ಗೆ ಡೆಲ್ಟಾ H ನೆಗೆಟಿವ್ ಆದಾಗ ಅದನ್ನು ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಬಟ್ ಎಲ್ಲ ಪ್ರೋಸೆಸ್ಸು ಆ ರೀತಿ ಪ್ರೋಸೆಸ್ಸಲ್ಲಿ ಎಲ್ಲನೂ ಸ್ಪಾಂಟೇನಿಯಸ್ ಅಲ್ಲ. ಕೆಲವೊಂದು ಡೆಲ್ಟಾ H ಪಾಸಿಟಿವ್ ಆದ್ರೂ ಕೂಡ ಸ್ಪಾಂಟೇನಿಯಸ್ ಆಗುತ್ತೆ ಅಂತ ಹೇಳಿದ್ದಾನೆ. ಅಂದರೆ ಓನ್ಲಿ ಬೈ explaining only the delta H one cannot able to predict the spontaneity of a reaction. ಅಥವಾ ಸ್ಪಾಂಟೇನಿಟಿನ ಜಸ್ಟ್ ಬೈ ಯೂಸಿಂಗ್ ಎಂಥಾಲ್ಪಿ ಚೇಂಜನ್ನು ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಇದು ಒಂದು ಪಾಯಿಂಟು. ಅಥವಾ ನೆಕ್ಸ್ಟ್ ಇನ್ನೊಂದು ಕ್ರೈಟೀರಿಯಾ ಹೇಳುತ್ತೆ, ದ ಸಿಸ್ಟಮ್ ಟೆನ್ಸ್ ಟು ಅಟೈನ್ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್ ಅಂತ ಹೇಳುತ್ತೆ. ಯಾವಾಗಲೂ ಅದು ಫ್ರೀ ಆಗಿರೋದಕ್ಕೆ ಟ್ರೈ ಮಾಡುತ್ತೆ ಸಿಸ್ಟಮ್ ಅಂತ ಹೇಳ್ತಾನೆ. ಸೊ ಈ ಕೇಸ್ನಲ್ಲಿ ನೆಕ್ಸ್ಟ್ ಇನ್ನೊಂದು ಥರ್ಮೋಡೈನಮಿಕ್ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ. ಅದನ್ನು ಎಂಟ್ರೋಪಿ ಫ್ಯಾಕ್ಟರ್ ಅಂತ ಹೇಳ್ತಾನೆ. ಆ್ಯಂಡ್ ಡೆಲ್ಟಾ ಎಸ್ ಅಂತ ಹೇಳ್ತೀವಿ, ಚೇಂಜ್ ಇದೆ ಎಂಟ್ರೋಪಿ. ಸೊ ಅಲ್ಲೂ ಹೇಳ್ತಾನೆ, ಸೊ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಪಾಂಟೇನಿಟಿ ಟು ಸಮ್ ಎಕ್ಸ್ಟೆಂಟ್ ಬೈ ಯೂಸಿಂಗ್ ದ ಡೆಲ್ಟಾ ಎಸ್ ವ್ಯಾಲ್ಯೂ. ಸೊ ಇನ್ ಜನರಲ್ ಆಗಿ ಫಾರ್ ಎನಿ ಪ್ರೋಸೆಸ್ ಫಾರ್ ವಿಚ್ ಡೆಲ್ಟಾ ಎಸ್ ಇಫ್ ಇಟ್ ಈಸ್ ಪಾಸಿಟಿವ್ ಆರ್ ಡೆಲ್ಟಾ ಎಸ್ ಗ್ರೇಟರ್ ದೆನ್ 0 ಇದ್ದರೆ ಅಥವಾ ಇನ್ಕ್ರೀಸ್ ಆದರೆ, ಎಂಟ್ರೋಪಿ ಇನ್ಕ್ರೀಸ್ ಆದರೆ ಅದನ್ನು ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಡೆಲ್ಟಾ ಎಸ್ ನೆಗೆಟಿವ್ ಇದ್ದರೆ ಅದನ್ನು ನಾನ್ ಸ್ಪಾಂಟೇನಿಯಸ್ ಅಂತ ಪ್ರೆಡಿಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಬಟ್ ಅಗೈನ್ ಸಪ್ರೇಟಾಗಿ ಜಸ್ಟ್ ಬೈ ಯೂಸಿಂಗ್ ದಿಸ್ ಡೆಲ್ಟಾ ಎಸ್ ಅಲೋನ್ ವಿ ಕೆನಾಟ್ ಏಬಲ್ ಟು ಪ್ರೆಡಿಕ್ಟ್ ದ ಸ್ಪಾಂಟೇನಿಟಿ ಆರ್ ಎಕ್ಸ್ಪ್ಲೈನ್ ದ ಸ್ಪಾಂಟೇನಿಟಿ ಆಫ್ ಎ ರಿಯಾಕ್ಷನ್. ಕೆಲವೊಂದು ರಿಯಾಕ್ಷನಲ್ಲಿ ಡೆಲ್ಟಾ ಎಸ್ಸು ನೆಗೆಟಿವ್ ಇರುತ್ತೆ, ಅದನ್ನು ಕೂಡ ಸ್ಪಾಂಟೇನಿಯಸ್ ಇರುತ್ತೆ. ಅಂದರೆ ಸೊ ಅದು ರಿವರ್ಸ್ ಹೋಗುತ್ತೆ. ನಾವೇನು ಅಂದ್ಕೊಳ್ತೀವಿ ಪ್ರೆಡಿಕ್ಷನಲ್ಲಿ, ನಾವು ಯಾವ್ದು ಹೇಳ್ತಾ ಇದ್ದೀವಿ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ, ಅದಕ್ಕೆ ರಿವರ್ಸ್ ಆಗಿ ಹೋಗುತ್ತೆ ಅದು. ಸೊ ಅದರಿಂದ ಫೈನಲ್ ಆಗಿ ಬರೀ ಡೆಲ್ಟಾ ಎಚ್ ಇಟ್ಕೊಂಡು ನಾನು ಸ್ಪಾಂಟೇನಿಟಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಅಥವಾ ಡೆಲ್ಟಾ ಎಸ್ ಒಂದನ್ನೇ ಇಟ್ಕೊಂಡು ನಾನು ಸ್ಪಾಂಟೇನಿಟಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿ ನಾನು ಸ್ಪಾಂಟೇನಿಟಿ ಆಫ್ ಎ ಪ್ರೋಸೆಸನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳ್ತಾನೆ. ಬಟ್ ಅಲ್ಲಿ ಕಂಬೈನ್ ಮಾಡಬೇಕಾದ್ರೆ ನೆಕ್ಸ್ಟು ಅದೆರಡನ್ನೂ ಹೇಗೆ ಕಂಬೈನ್ ಮಾಡ್ತೀವಿ, ಡೆಲ್ಟಾ ಹೆಚ್ ಅಥವಾ ಎಂಥಾಲ್ಪಿ ಮತ್ತು ಎಂಟ್ರೋಪಿನ ಹೇಗೆ ಕಂಬೈನ್ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಥರ್ಮೋಡೈನಮಿಕ್ ಫ್ಯಾಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಗಿಬ್ಸ್ ಫ್ರೀ ಎನರ್ಜಿ ಅಂತಲೇ ಡೆಫಿನಿಷನ್ ಏನು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನು ಅಷ್ಟನ್ನು ಹೇಳಿದ್ದೀನಿ. ಮತ್ತೆ ಅದು ರಿಪೀಟ್ ಮಾಡ್ತಾ ಇದ್ದೀನಿ. ಗಿಬ್ಸ್ ಫ್ರೀ ಎನರ್ಜಿ ಅಂತಲೇ ಇಟ್ ಈಸ್ ನಥಿಂಗ್ ಬಟ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಎನರ್ಜಿ ವಿಚ್ ಈಸ್ ಫ್ರೀಲಿ ಅವೈಲಬಲ್ ಫಾರ್ ಡೂಯಿಂಗ್ ವರ್ಕ್. ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿ ಕೆನಾಟ್ ಏಬಲ್ ಟು ಕನ್ವರ್ಟ್ ಆಲ್ ದ 100% ಆಫ್ ಎನರ್ಜಿನ ನಾವು ವಿ ಕೆನಾಟ್ ಏಬಲ್ ಟು ಕನ್ವರ್ಟ್ ದಟ್ ಇನ್ ಟು ವರ್ಕ್. ಅಂದರೆ ಆ 100%ಅಲ್ಲಿ ಒಂದು 50%, 60% ಯೂಸ್ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡ್ತೀವಿ. ಅದನ್ನು ಫ್ರೀಲಿ ಅವೈಲಬಲ್ ಎನರ್ಜಿ ಅಂತ ಹೇಳ್ತೀವಿ. ಅದನ್ನು ನಾವು ಫ್ರೀ ಎನರ್ಜಿ ಅಂತ ಹೇಳ್ತಾನೆ. ಇಟ್ ಈಸ್ ದ ಎನರ್ಜಿ ವಿಚ್ ಈಸ್ ಫ್ರೀಲಿ ಅವೈಲಬಲ್ ಫಾರ್ ಡೂಯಿಂಗ್ ವರ್ಕ್. ಆ್ಯಂಡ್ ವಾಟ್ ಎವರ್ ದ ಅಮೌಂಟ್ ಆಫ್ ಎನರ್ಜಿ ವಿಚ್ ರಿಮೈನ್ಸ್ ಅನ್ಅವೈಲಬಲ್, ನಮಗೆ ಕೆಲಸ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಎನರ್ಜಿ ಏನು ಸಿಗೋದಿಲ್ವೋ ಅದನ್ನು ಅನ್ಅವೈಲಬಲ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಅನ್ಅವೈಲಬಲ್ ಎನರ್ಜಿಯಿಂದ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ಸಿಗೋದಿಲ್ಲ ನಮಗೆ. ದೇರ್ಫೋರ್ ಸೊ ಇಟ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳಿದ. ಅದಕ್ಕೊಂದು ಮ್ಯಾಥಮೆಟಿಕಲಿ ಅದನ್ನು ಡೆಫಿನೇಷನ್ ತೊಗೊಳ್ತೀವಿ. G ಇಟ್ ಈಸ್ ಈಕ್ವಲ್ ಟು H ಮೈನಸ್ ಟಿ ಎಸ್ ಅಂತ ತೊಗೊಂಡೆ.
ನಿಮ್ಗೆ ಹೇಳಿದಲ್ಲಿ ಇಲ್ಲಿ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಅಥವಾ ಫ್ರೀ ಎನರ್ಜಿ ಅಂತ ಹೇಳಿದೆ. ಅಂದರೆ ಇಲ್ಲಿ ಟೋಟಲ್ ಅಮೌಂಟ್ ಆಫ್ ಎನರ್ಜಿ, ಎಂಥಾಲ್ಪಿ ಅಂದರೆ ಟೋಟಲ್ ಹೀಟ್ ಕಂಟೆಂಟ್ ಅಂತ ಹೇಳುತ್ತೆ. ಅದನ್ನೇ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ಅಂತ ತಗೊಳ್ತೀವಿ. ದ ಟೋಟಲ್ ಅಮೌಂಟ್ ಆಫ್ ದ ಎನರ್ಜಿ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ ಅಂತ ಹೇಳ್ತಾನೆ. ದಟ್ ಮೈನಸ್ ಟಿ ಇಂಟು ಎಸ್ ಏನಿದೆ, ಸೊ ಇದನ್ನು ನಾವು ಅನ್ಅವೈಲಬಲ್ ಎನರ್ಜಿ ಅಂತ ತಗೊಳ್ತೀವಿ. ಅಂದರೆ ಸೊ ಇದೆರಡು ಪ್ರಾಡಕ್ಟನ್ನು ತಗೊಂಡಾಗ ಎಷ್ಟು ಬರುತ್ತೆ ಅಮೌಂಟು, ಅದನ್ನು ನಾವು ದಟ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಅನ್ಅವೈಲಬಲ್ ಫಾರ್ ಡೂಯಿಂಗ್ ವರ್ಕ್ ಅಂತ ಹೇಳ್ತಾನೆ. ಇದೆರಡು ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ನಾವು ಫ್ರೀ ಎನರ್ಜಿ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ವಾಟ್ ದ ಅನದರ್ ಥರ್ಮೋಡೈನಮಿಕ್ ಫ್ಯಾಕ್ಟರ್ ದ ಪ್ರಾಪರ್ಟಿ ಅಂತ ಹೇಳ್ತಾನೆ. ಆ್ಯಂಡ್ ಒನ್ಸ್ ಅಗೇನ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಫ್ರೀ ಎನರ್ಜಿ ಅಂತ ಬಂದಾಗ, ಸೊ ಜಸ್ಟ್ ಲೈಕ್ ಇಂಟರ್ನಲ್ ಎನರ್ಜಿ ಇರ್ಬೋದು, ಎಂಟ್ರೋಪಿ ಇರ್ಬೋದು, ಎಂಥಾಲ್ಪಿ ಇರ್ಬೋದು, ಹಿಯರ್ ಆಲ್ಸೋ ದ ಫ್ರೀ ಎನರ್ಜಿ ಅಥವಾ ಗಿಬ್ಸ್ ಫ್ರೀ ಎನರ್ಜಿ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಒಂದು ಥರ್ಮೋಡೈನಮಿಕ್ ಸ್ಟೇಟ್ ಫಂಕ್ಷನ್ ಅಂತ ಹೇಳ್ತಾನೆ. ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಸ್ಟೇಟ್ ಫಂಕ್ಷನ್ ದಟ್ ಕ್ಯಾನ್ ಡಿಸ್ಕ್ರೈಬ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್ ಅಂತ ಹೇಳುತ್ತೆ. ಸೊ ಸಿಮಿಲರ್ಲಿ, ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾನೆ ಇಲ್ಲಿ ಜಸ್ಟ್ ಲೈಕ್ ದ ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ ಮತ್ತು ಎಂಟ್ರೋಪಿ ಥರನೇ ಇಲ್ಲೂ ಅಷ್ಟೇ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಜಿ ಅಂದರೆ ಫ್ರೀ ಎನರ್ಜಿ ಆಫ್ ದ ಸಿಸ್ಟಮನ್ನು ನಾವು ಸೊ ಡೈರೆಕ್ಟಾಗಿ ನಾವು ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ವಿ ಕೆನಾಟ್ ಏಬಲ್ ಟು ಮೆಜರ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಫ್ರೀ ಎನರ್ಜಿ, ಗಿಬ್ಸ್ ಫ್ರೀ ಎನರ್ಜಿನ ಮೆಜರ್ ಮಾಡೋಕ್ಕಾಗೋದಿಲ್ಲ. ಬದಲಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಮೆಜರ್ ದ ಚೇಂಜ್ ಇನ್ ದ ಫ್ರೀ ಎನರ್ಜಿ ಡೆಲ್ಟಾ ಜಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್ ಬಂದು ಚೇಂಜ್ ಇನ್ ದ ಫ್ರೀ ಎನರ್ಜಿ ಅಥವಾ ಫ್ರೀ ಎನರ್ಜಿ ಚೇಂಜ್ ಡೆಲ್ಟಾ ಜಿ ಅಂತ ತೊಗೊಂಡಿದ್ದೀನಿ. ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಅದನ್ನು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತ ತೊಗೊಳ್ತೀವಿ. ದಟ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಏನಿದೆ ಅದನ್ನು ನಾನು ಇಲ್ಲಿ ಡೆಲ್ಟಾ ಜಿ ನಾಟ್ ಅಂತ ತೊಗೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ಹಾಗಿದ್ರೆ ಡೆಲ್ಟಾ ಜಿ ನಾಟ್ ಏನಾಗುತ್ತೆ ಇವಾಗ? ಸೊ ಜಿ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಹೆಚ್ ಮೈನಸ್ ಟಿ ಇಂಟು ಎಸ್ ಇದು ಬರುತ್ತೆ. ಸೊ ಹಾಗಿದ್ರೆ ಡೆಲ್ಟಾ ಜಿ ಏನಾಗುತ್ತೆ ಅಂತಲೇ, ಡೆಲ್ಟಾ ಜಿ ಇಟ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಡೆಲ್ಟಾ ಹೆಚ್ ಆಗುತ್ತೆ, ಇಲ್ಲಿ ಟಿ ಬಂದು ಕಾನ್ಸ್ಟೆಂಟ್ ಇರುತ್ತೆ, ಎಂಟ್ರೋಪಿ ಆಫ್ ದ ಸಿಸ್ಟಮ್ ಏನಾಗುತ್ತೆ ಡೆಲ್ಟಾ ಎಸ್ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ. ಸೊ ದೇರ್ಫೋರ್ ಇದು ಫ್ರೀ ಎನರ್ಜಿ ಚೇಂಜ್ ಡೆಲ್ಟಾ ಜಿ ಅಂತ ತೊಗೊಂಡು ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಅಂತ ತೊಗೊಳ್ತೀವಿ. ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಡೆಲ್ಟಾ ಜಿ ನಾಟ್ ಅಂತ ಹೇಳ್ತಾನೆ ಅದನ್ನು. ದ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ದ ಫ್ರೀ ಎನರ್ಜಿ ಚೇಂಜ್ ಆರ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಕ್ಯಾನ್ ಬಿ ಟೇಕನ್ ಎಸ್ ಡೆಲ್ಟಾ ಜಿ ನಾಟ್ ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ನಾಟ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ನಾಟ್ ಅಂತ ಹೇಳ್ತಾನೆ. ಆ್ಯಂಡ್ ಈ ಈಕ್ವೇಷನ್ ಇದೆಯಲ್ವಾ, ದಿಸ್ ಈಕ್ವೇಷನ್ ಒಂದು ಹೆಸರಿಂದ ಕರಿತೀವಿ. ದಿಸ್ ಈಕ್ವೇಷನ್ ಇಟ್ ಈಸ್ ಕಾಲ್ಡ್ ಆಸ್ ಗಿಬ್ಸ್ ಹೆಲ್ಮೋಲ್ಟ್ಜ್ ಈಕ್ವೇಷನ್ ಅಂತ ಹೇಳ್ತಾನೆ, ಅಥವಾ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಗಿಬ್ಸ್ ಈಕ್ವೇಷನ್ ಅಂತ ಹೇಳ್ತೀವಿ. ದೇರ್ಫೋರ್ ಅಬ್ಸರ್ವ್ ಮಾಡಿ, ಈಗ ನಾನು ಹೇಳ್ತಾ ಇದ್ದೆ ಬರೀ ಎಂಥಾಲ್ಪಿ ಚೇಂಜ್ ಡೆಲ್ಟಾ ಹೆಚನ್ನು ಇಟ್ಕೊಂಡು ನಾವು ಸ್ಪಾಂಟನಿಟಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಥವಾ ಬರೀ ಡೆಲ್ಟಾ ಎಸ್ಸನ್ನು ಇಟ್ಕೊಂಡು ನಾವು ಸ್ಪಾಂಟನಿಟಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿ ಬ್ಲೆಂಡ್ ಮಾಡಿ ಸೊ ನಾವು ಸ್ಪಾಂಟನಿಟಿ ಆಫ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತೀವಿ. ಆ ಎರಡನ್ನೂ ಕಂಬೈನ್ ಮಾಡ್ತಾ ಇದೀವಲ್ಲ, ಎಲ್ಲಿ ಕಂಬೈನ್ ಮಾಡ್ತೀವಿ ಅಂತಂದರೆ, ಸೊ ಅದನ್ನು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ನಲ್ಲಿ ಅದನ್ನು ನಾವು ಕಂಬೈನ್ ಮಾಡ್ತಾ ಇದ್ದೀವಿ. ಡೆಲ್ಟಾ ಜಿ ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಆಗುತ್ತೆ. ಅಥವಾ ಈಗ ಡೈರೆಕ್ಟಾಗಿ ನಾವು ಹೇಳ್ತೀವಿ ಇಲ್ಲಿ, ಸೊ ದ ಸ್ಪಾಂಟನಿಟಿ ಆಫ್ ಎ ರಿಯಾಕ್ಷನ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್ ಬೈ ಯೂಸಿಂಗ್ ದ ವ್ಯಾಲ್ಯೂ ಆಫ್ ದಿಸ್ ಡೆಲ್ಟಾ ಜಿ ನಾಟ್ ಅಂತ ಹೇಳ್ತಾನೆ. ಡೈರೆಕ್ಟಾಗಿ ಇವಾಗ ಒಂದೇ ಒಂದು ಟರ್ಮನ್ನು ಇಟ್ಕೊಂಡು ನಾವು ಇವಾಗ ಸ್ಪಾಂಟನಿಟಿ ಆಫ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ಬೋದು. ಅಂದರೆ ಡೆಲ್ಟಾ ಎಚನ್ನು ಒಂದನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಡೆಲ್ಟಾ ಎಸ್ ಒಂದನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸಪ್ರೇಟಾಗಿ ಟುಗೆದರ್ ಎರಡನ್ನೂ ಕಂಬೈನ್ ಮಾಡಿ ನಾವು ಸ್ಪಾಂಟನಿಟಿನ ಪ್ರೊಡಕ್ಟ್ ಮಾಡಬೇಕು. ಸೊ ಎರಡನ್ನೂ ಕಂಬೈನ್ ಮಾಡಬೇಕಾದ್ರೆ ಇನ್ನೊಂದು ಥರ್ಮೋಡೈನಮಿಕ್ ಪ್ರಾಪರ್ಟಿ ಇಂಟ್ರೊಡ್ಯೂಸ್ ಮಾಡಿದ್ದೀವಲ್ಲ, ಫ್ರೀ ಎನರ್ಜಿ ಅಥವಾ ಫ್ರೀ ಎನರ್ಜಿ ಚೇಂಜ್ ಅಂತ. ಈಗ ಬೈ ಯೂಸಿಂಗ್ ದಿಸ್ ಫ್ರೀ ಎನರ್ಜಿ ಚೇಂಜನ್ನು ಯೂಸ್ ಮಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ದ ಸ್ಪಾಂಟನಿಟಿ ಆರ್ ಇಟ್ ಈಸ್ ಪಾಸಿಬಲ್ ಟು ಪ್ರೆಡಿಕ್ಟ್ ದ ಸ್ಪಾಂಟನಿಟಿ ಆಫ್ ಎ ರಿಯಾಕ್ಷನ್ ಅಂತ ಹೇಳ್ತಾನೆ. ಹೆಂಗೆ ಪ್ರೆಡಿಕ್ಟ್ ಮಾಡೋದು ಇವಾಗ? ಹೌ ಟು ಪ್ರೆಡಿಕ್ಟ್ ದ ಸ್ಪಾಂಟನಿಟಿ ಆಫ್ ಎ ರಿಯಾಕ್ಷನ್, ಅಥವಾ ಈ ಡೆಲ್ಟಾ ಜಿ ವ್ಯಾಲ್ಯೂನ ನೋಡಿಕೊಂಡು ಈಗ ಸ್ಪಾಂಟನಿಟಿ ಅಥವಾ ಅದೊಂದು ಸ್ಪಾಂಟೇನಿಯಸ್ ಪ್ರೋಸೆಸ್ಸು ಅಥವಾ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅನ್ನೋದನ್ನು ಹೇಗೆ ಹೇಳ್ತೀವಿ? ಯಾವ ಕಂಡೀಷನಲ್ಲಿ ಒಂದು ಪ್ರೋಸೆಸ್ಸು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ, ಯಾವೊಂದು ಕಂಡೀಷನಲ್ಲಿ ಪ್ರೋಸೆಸ್ಸು ನಾನ್ ಸ್ಪಾಂಟೇನಿಯಸ್ ಆಗುತ್ತೆ, ಇದನ್ನೇ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾನೆ ಈಗ. ಸೊ ಬೈ ಯೂಸಿಂಗ್ ದಿಸ್ ಗಿಬ್ಸ್ ಹೆಲ್ಮೋಲ್ಟ್ಜ್ ಈಕ್ವೇಷನಿಂದ ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ದ ಸ್ಪಾಂಟನಿಟಿ ಆರ್ ಪ್ರೆಡಿಕ್ಟ್ ದ ಸ್ಪಾಂಟನಿಟಿ ಆಫ್ ಎ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗಿದ್ರೆ ಅಕಾರ್ಡಿಂಗ್ ಟು ದಿಸ್ ಫ್ರೀ ಎನರ್ಜಿ ಚೇಂಜ್ ಪ್ರಕಾರ ಯಾವಾಗ ಒಂದು ಪ್ರೋಸೆಸ್ಸು ಸ್ಪಾಂಟೇನಿಯಸ್ ಆಗುತ್ತೆ, ಯಾವಾಗ ನಾನ್ ಸ್ಪಾಂಟೇನಿಯಸ್ ಆಗುತ್ತೆ ಅನ್ನೋದನ್ನು ಈ ಗಿಬ್ಸ್ ಫ್ರೀ ಎನರ್ಜಿ ಚೇಂಜನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ತಾನೆ. ಹಾಗಿದ್ರೆ ಒಂದು ಪ್ರೋಸೆಸ್ಸನ್ನು ನಾವೀಗ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಬೇಕು ಅಂತಂದರೆ, ಬೇಸ್ಡ್ ಆನ್ ದಿಸ್ ಡೆಲ್ಟಾ ಜಿ ವ್ಯಾಲ್ಯೂ ಬೇಸಿಸ್ ಮೇಲೆ ಹೇಳೋದಾದರೆ,
ಯಾವಾಗ ಒಂದು ಪ್ರೋಸೆಸ್ಸು ಸ್ಪಾಂಟೇನಿಯಸ್ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾನೆ. ಕಂಡೀಷನ್ಸ್ ಫಾರ್ ದ ಸ್ಪಾಂಟೇನಿಟಿ ಇನ್ ಟರ್ಮ್ಸ್ ಆಫ್ ದ ಫ್ರೀ ಎನರ್ಜಿ ಚೇಂಜ್ ಅಂತ ಹೇಳ್ತಾ ಇದ್ದಾನೆ. ಅಟ್ ವಿಚ್ ಕಂಡೀಷನ್ ಆಫ್ ಡೆಲ್ಟಾ ಜಿ ದ ಪ್ರೋಸೆಸ್ ವಿಲ್ ಬಿಕಮ್ ಸ್ಪಾಂಟೇನಿಯಸ್ ಆರ್ ದ ಪ್ರೋಸೆಸ್ ವಿಲ್ ಬಿಕಮ್ ನಾನ್ ಸ್ಪಾಂಟೇನಿಯಸ್ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ಅದನ್ನು ಈ ಥರ ಹೇಳ್ತಾನೆ. ಈಗ ಯಾವುದೇ ಒಂದು ಪ್ರೋಸೆಸ್ಸನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಬೇಕು ಅಂತಂದರೆ ಆ ಪ್ರೋಸೆಸ್ಗೆ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗಬೇಕು ಅಂತಂದರೆ ಆಲ್ವೇಸ್ ದೇರ್ ಶುಡ್ ಬಿ ಎ ಡಿಕ್ರೀಸ್ ಇನ್ ದ ಫ್ರೀ ಎನರ್ಜಿ. ಡೆಲ್ಟಾ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು ಅಥವಾ ಫ್ರೀ ಎನರ್ಜಿ ಆಫ್ ದ ಸಿಸ್ಟಮ್ ಕಡಿಮೆ ಆಗಬೇಕು ಅಂತ ಹೇಳ್ತಾನೆ. ಅಂದರೆ ಜನರಲಾಗಿ ನಿಮ್ಗೆ ನೋಡಿ ಅಬ್ಸರ್ವ್ ಮಾಡಿ, ನೀವೇನೇ ವರ್ಕ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಎನರ್ಜಿ ಇದ್ದರೆ ಮಾತ್ರ ವರ್ಕ್ ಮಾಡೋಕ್ಕೆ ಸಾಧ್ಯ. ಎನರ್ಜಿ ಇಲ್ಲ ಅಂತಂದರೆ ನೀವು ವರ್ಕ್ ಮಾಡೋಕ್ಕಾಗೋದಿಲ್ಲ. ಅಂದರೆ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಸಿಸ್ಟಮ್ ಒಳಗಡೆ, ನಮ್ಮ ಬಾಡಿ ಒಳಗಡೆ ಇರುವಂಥ ಅಮೌಂಟ್ ಆಫ್ ಎನರ್ಜಿನ ನಾವೇನು ಮಾಡ್ತಾಯಿದ್ವಿ, ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಕೆಲಸ ಮಾಡ್ತಾ ವರ್ಕ್ ಮಾಡ್ತಾ ಏನಾಗುತ್ತೆ, ಅಮೌಂಟ್ ಆಫ್ ಎನರ್ಜಿ ಅಥವಾ ಅಮೌಂಟ್ ಆಫ್ ದ ಎನರ್ಜಿ ಅವೈಲೇಬಲ್ ಫಾರ್ ಡೂಯಿಂಗ್ ವರ್ಕ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್. ದಟ್ ಮೀನ್ಸ್ ಡೆಲ್ಟಾ ಜಿ ಫ್ರೀ ಎನರ್ಜಿ ಚೇಂಜ್ ಶುಡ್ ಬಿ ಡಿಕ್ರೀಸಸ್ ಅಂತ ಹೇಳ್ತಾನೆ. ಆಲ್ವೇಸ್ ಒಂದು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಬೇಕು ಅಂತಂದರೆ ಇದು ಕಂಡೀಷನ್ ಅಂತ ಹೇಳ್ತಾನೆ. ಫಾರ್ ಎನಿ ಪ್ರೋಸೆಸ್ ಟು ಬಿ ಸ್ಪಾಂಟೇನಿಯಸ್ ಅಂತ ಹೇಳ್ತಾನೆ ಇಲ್ಲಿ. ಆಲ್ ಕೆಮಿಕಲ್ ಪ್ರೋಸೆಸಸ್ ಪ್ರೊಸೀಡ್ ಸ್ಪಾಂಟೇನಿಯಸ್ಲಿ ಇನ್ ಅ ಡೈರೆಕ್ಷನ್ ವೇರ್ ದ ಫ್ರೀ ಎನರ್ಜಿ ಡಿಕ್ರೀಸಸ್. ದ ಗಿವ್ಸ್ ಫ್ರೀ ಎನರ್ಜಿ ಡಿಕ್ರೀಸಸ್. ಯಾವ ಒಂದು ರಿಯಾಕ್ಷನಲ್ಲಿ ಫ್ರೀ ಎನರ್ಜಿ ಡಿಕ್ರೀಸ್ ಆಗುತ್ತೋ ಆ್ಯಂಡ್ ದಟ್ ಕೆಮಿಕಲ್ ರಿಯಾಕ್ಷನ್ ಅಥವಾ ಆ ಪ್ರೋಸೆಸ್ನ ನಾವು ಯಾವಾಗಲೂ ಅದನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಆಲ್ವೇಸ್ the spontaneous process which is always accompanied with the decrease in the free energy. ಡೆಲ್ಟಾ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಥವಾ ಫ್ರೀ ಎನರ್ಜಿ ಕಡಿಮೆ ಆಗುತ್ತೆ ಅಂಥ ಕೇಸ್ನಲ್ಲಿ ಮಾತ್ರ ಅದನ್ನು ನಾವು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ಇದು ಪಾಯಿಂಟ್. Therefore, hence decrease in the free energy is the driving force behind the spontaneous process. ಡೈರೆಕ್ಟಾಗಿ ಇವಾಗ ನಾನು ಒಂದೇ ಟರ್ಮಿಂದ ಎಕ್ಸ್ಪ್ಲೇನ್ ಮಾಡೋದಾದರೆ, ನೀವು ಯಾವ ಪ್ರೋಸೆಸ್ಸನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀರಿ ಅಥವಾ ಹೇಳ್ತೀರಿ ಅಂತಂದರೆ ಯಾವ ಪ್ರೋಸೆಸ್ನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಅಥವಾ ಫ್ರೀ ಎನರ್ಜಿ ಡಿಕ್ರೀಸ್ ಆಗುತ್ತೋ ಇನ್ ಸಚ್ ಅ ಕಂಡೀಷನಲ್ಲಿ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ ಅದು, ಅಥವಾ ಆ ಪ್ರೋಸೆಸ್ಸನ್ನು ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಫ್ರೀ ಎನರ್ಜಿ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಆ ಪ್ರೋಸೆಸ್ಸನ್ನು ನಾವು ಸ್ಪಾಂಟೇನಿಯಸ್ ಅಂತ ಹೇಳಲ್ಲ, ಇಟ್ ಈಸ್ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ಸೊ ಇದನ್ನು 3 ಸ್ಟೆಪ್ಪಲ್ಲಿ ಈ ಥರ ಹೇಳ್ತಾನೆ ಇಲ್ಲಿ. ಈಗ ಆ 3 ಸ್ಟೇಟ್ಮೆಂಟ್ ಈ ಥರ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೇಟ್ಮೆಂಟ್ ಹೀಗೆ ಹೇಳ್ತಾರೆ ನೋಡಿ. ಕೇಸ್ ನಂಬರ್ 1 ಅಂತ ಹೇಳ್ತಾನೆ ಇಲ್ಲಿ. ಇಫ್ ದ ಫ್ರೀ ಎನರ್ಜಿ ಚೇಂಜ್ ಡೆಲ್ಟಾ ಜಿ ಇಫ್ ಇಟ್ ಈಸ್ ನೆಗೆಟಿವ್, ಅಂದರೆ ಡೆಲ್ಟಾ ಜಿ ವ್ಯಾಲ್ಯೂ ಫಾರ್ ಎನಿ ಪ್ರೋಸೆಸ್ ಇಫ್ ದ ಡೆಲ್ಟಾ ಜಿ ವ್ಯಾಲ್ಯೂ ಇಫ್ ಇಟ್ ಈಸ್ ನೆಗೆಟಿವ್ ಆದರೆ, ಈಗ ಡೆಲ್ಟಾ ಜಿ ಫ್ರೀ ಎನರ್ಜಿ ಡಿಕ್ರೀಸ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ ಅಂತಂದರೆ, ಫ್ರೀ ಎನರ್ಜಿ ಡಿಕ್ರೀಸ್ ನಾವು ನೆಗೆಟಿವ್ ಅಂತ ತೊಗೊಳ್ತೀನಿ. ಇಫ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಇಫ್ ಇಟ್ ಈಸ್ ನೆಗೆಟಿವ್ ಅಂತ ತೊಗೊಂಡ್ರೆ, ಎನಿ ಪ್ರೋಸೆಸ್ ಫಾರ್ ವಿಚ್ ಡೆಲ್ಟಾ ಜಿ ಇಫ್ ಇಟ್ ಈಸ್ ನೆಗೆಟಿವ್ ಅಂತ ಬಂದರೆ ಇಟ್ ಈಸ್ ಆಲ್ವೇಸ್ ಎನ್ ಎಕ್ಸಾಂಪಲ್ ಆಫ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. ಅಂದರೆ ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಏನು ಅಂತಂದರೆ, ನೀವು ಯಾವುದೇ ಒಂದು ಪ್ರೋಸೆಸ್ಸನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಬೇಕು ಅಥವಾ ಹೇಳ್ತೀರಿ ಅಂತಂದರೆ ಅಲ್ಲಿ ಈ ಕಂಡೀಷನ್ನ ಆ ಪ್ರೋಸೆಸ್ ಅಥವಾ ಸಿಸ್ಟಮು ಸ್ಯಾಟಿಸ್ಫೈ ಮಾಡಬೇಕು. ಆ ಪ್ರೋಸೆಸ್ನಲ್ಲಿ ದ ಚೇಂಜ್ ಇನ್ ದ ಫ್ರೀ ಎನರ್ಜಿ ಡೆಲ್ಟಾ ಜಿ ನಾಟ್ ಏನಾಗಿರಬೇಕು ಅಂದರೆ ಇಟ್ ಶುಡ್ ಬಿ ನೆಗೆಟಿವ್ ಇರಬೇಕು ಅಥವಾ ಇಟ್ ಶುಡ್ ಬಿ ಡಿಕ್ರೀಸಸ್. ಡೆಲ್ಟಾ ಜಿ ಶುಡ್ ಬಿ ನೆಗೆಟಿವ್ ಇರಬೇಕು. ದೇರ್ಫೋರ್ ಈ ಪಾಯಿಂಟ್ ಹೇಳುತ್ತೆ ಇಲ್ಲಿ. ದೇರ್ಫೋರ್ ದೆನ್ ಇಟ್ ಈಸ್ ಸೆಡ್ ಟು ಬಿ ದ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ. ದೇರ್ಫೋರ್ ಫಾರ್ ಎನಿ ಪ್ರೋಸೆಸ್ ಇಫ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಇಫ್ ಇಟ್ ಈಸ್ ನೆಗೆಟಿವ್ ಆದರೆ ಅದನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ದ ಸೆಕೆಂಡ್ ಕೇಸ್, ಇಫ್ ದ ಫ್ರೀ ಎನರ್ಜಿ ಚೇಂಜ್ ಇಫ್ ಇಟ್ ಈಸ್ ಎ ಪಾಸಿಟಿವ್, ಯಾವ ಪ್ರೋಸೆಸ್ನಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಪಾಸಿಟಿವ್ ಆಗುತ್ತೋ ಇಟ್ ಈಸ್ ನಾಟ್ ದ ಎಕ್ಸಾಂಪಲ್ ಆಫ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಆ ಕಂಡೀಷನ್ಲಾಗಿದ್ದರೆ ಪ್ರೋಸೆಸ್ ಏನಾಗುತ್ತೆ, ವೆದರ್ ಇಟ್ ಈಸ್ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತಾನೆ. ಅಟ್ ದಿಸ್ ಕಂಡೀಷನಲ್ಲಿ ದಟ್ ಪ್ರೋಸೆಸ್ ವಿಚ್ ಈಸ್ ಸೆಡ್ ಟು ಬಿ ನಾನ್ ಸ್ಪಾಂಟೇನಿಯಸ್. ಇಟ್ ಈಸ್ ನಾಟ್ ಸ್ಪಾಂಟೇನಿಯಸ್ ಅಲ್ಲ, ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ತಾನೆ. ಇನ್ನೊಂದು ಕಂಡೀಷನಲ್ಲಿ ಥರ್ಡ್ ಕೇಸ್ನಲ್ಲಿ ಇನ್ನೊಂದು ಹೇಳ್ತಾನೆ ಸ್ಟೇಟ್ಮೆಂಟು. ಕೇಸ್ ನಂಬರ್ 3, ಇಫ್ ದ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಅಥವಾ ಚೇಂಜ್ ಇನ್ ದ ಫ್ರೀ ಎನರ್ಜಿ ಇಫ್ ಇಟ್ ಈಸ್ 0, ಅದು ಡಿಕ್ರೀಸು ಆಗಲಿಲ್ಲ ಇನ್ಕ್ರೀಸು ಆಗಲಿಲ್ಲ, ಸೊ ವಿಚ್ ರಿಮೇನ್ಸ್ ಸೇಮ್ ಆದರೆ, ದಟ್ ಈಸ್ ದ ಫ್ರೀ ಎನರ್ಜಿ ಆಫ್ ದ ರಿಯಾಕ್ಟೆಂಟು ಫ್ರೀ ಎನರ್ಜಿ ಆಫ್ ದ ಪ್ರಾಡಕ್ಟು ಎರಡೂ ಸೇಮ್ ಆದರೆ, ಫೈನಲ್ ಸ್ಟೇಟಲ್ಲಿ ಮತ್ತು ಇನಿಷಿಯಲ್ ಸ್ಟೇಟ್ನಲ್ಲಿ ಎರಡೂ ಕೇಸ್ನಲ್ಲಿ ಫ್ರೀ ಎನರ್ಜಿ ವ್ಯಾಲ್ಯೂ ಏನಾದರೂ ಸೇಮ್ ಬಂತು ಅಂತಂದರೆ ಆ ಕಂಡೀಷನಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ 0 ಆಗುತ್ತೆ. ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ಫ್ರೀ ಎನರ್ಜಿ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ಪ್ರೋಸೆಸ್ ಏನಾಗುತ್ತೆ ಅಂತಂದರೆ ಅಟ್ ದಟ್ ಕಂಡೀಷನಲ್ಲಿ ದ ಪ್ರೋಸೆಸ್ ವಿಚ್ ಈಸ್ ಸೆಡ್ ಟು ಬಿ ಅಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ದಟ್ ಪ್ರೋಸೆಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ
ಸೊ ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ಪ್ರೋಸೆಸ್ಸು ಸೊ ಮುಂದ್ಗಡೆನೂ ಹೋಗಲ್ಲ, ಹಿಂದ್ಗಡೆನೂ ಬರಲ್ಲ. ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲೂ ರಿಯಾಕ್ಷನ್ ಕ್ಯಾರಿ ಔಟ್ ಆಗೋಲ್ಲ ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನಲ್ಲೂ ರಿಯಾಕ್ಷನ್ ಆಗೋದಿಲ್ಲ ಅಂತ ಹೇಳ್ತಾನೆ. ಎರಡೂ ಕಡೆ ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ ಅಂತ ಹೇಳ್ತಾನೆ. ದೇಫೋ ಇದು ಕಂಡೀಷನು. ಫೈನಲಿ ಕಂಕ್ಲೂಷನಲ್ಲಿ ಹೇಳ್ತಾನೆ ಇಲ್ಲಿ, ದ ಸ್ಪಾಂಟೇನಿಟಿ ಆಫ್ ಎ ರಿಯಾಕ್ಷನ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಈಕ್ವೇಷನ್. ಗಿಬ್ಸ್ ಈಕ್ವೇಷನ್ ಅಥವಾ ಚೇಂಜ್ ಇನ್ ದ ಫ್ರೀ ಎನರ್ಜಿ ವ್ಯಾಲ್ಯೂನ ಡೆಲ್ಟಾ ಜಿ ವ್ಯಾಲ್ಯೂನ ನೋಡ್ಕೊಂಡು ಹೇಳ್ಬೋದು. ಯಾವ ಪ್ರೋಸೆಸ್ನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಮೈನಸ್ ಆಗುತ್ತೋ, ನೆಗೆಟಿವ್ ಆಗುತ್ತೋ, ಅಥವಾ ಡೆಲ್ಟಾ ಜಿ ವ್ಯಾಲ್ಯೂ ಕಡಿಮೆ ಆಗುತ್ತೋ ಆವಾಗ ಅದು ಸ್ಪಾಂಟೇನಿಯಸ್ ಆಗುತ್ತೆ. ಡೆಲ್ಟಾ ಜಿ ಪಾಸಿಟಿವ್ ಇದ್ದರೆ ನಾನ್ ಸ್ಪಾಂಟೇನಿಯಸ್ಸು, ಡೆಲ್ಟಾ ಜಿ 0 ಇದ್ದರೆ ಆವಾಗ ಅದು ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾನೆ. ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್ ಏನು, ಹಾಗಿದ್ರೆ ಒಂದು ಪ್ರೋಸೆಸ್ ನಡಿಬೇಕಾದ್ರೆ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ, ಇದು ಪಾಯಿಂಟ್. ಅದು ನೆಗೆಟಿವ್ ಆಗಬೇಕು ಅಥವಾ ಪಾಸಿಟಿವ್ ಆಗಬೇಕು ಅಂತಂದರೆ ಹಿಯರ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ವಾಟ್ ಅಂತಾನೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಅಂತಂದರೆ ನಾವು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಅನದರ್ 2 ಪ್ಯಾರಾಮೀಟರ್ ಅಥವಾ ಪ್ರಾಪರ್ಟೀಸ್. ಅಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಬೇಕು ಅಥವಾ ಪಾಸಿಟಿವ್ ಆಗಬೇಕು ಅಂತಾನೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೆಲ್ಟಾ ಹೆಚ್ ವ್ಯಾಲ್ಯೂ ಆ್ಯಂಡ್ ದ ಡೆಲ್ಟಾ ಎಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಇದೆಲ್ಲಿರುತ್ತೆ ಇದು ಡೆಲ್ಟಾ ಎಸ್ಸು ಡೆಲ್ಟಾ ಹೆಚ್ ಅಂತಂದರೆ ಎಲ್ಲಿದೆ ಅದು, ದೇ ಆರ್ ಪ್ರೆಸೆಂಟ್ ಇನ್ ದ ಗಿಬ್ಸ್ ಈಕ್ವೇಷನ್. ದಟ್ ಈಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನ್ ಅಂತ ಹೇಳ್ತಾನೆ. ಏನಕ್ಕೆ ಹೇಳ್ತಾ ಇದ್ದೀನಿ ಈ ಪಾಯಿಂಟನ್ನು ಅಂತಂದರೆ, ಫೈನಲಿ ದ ಸ್ಪಾಂಟೇನಿಟಿ ಆಫ್ ಎ ರಿಯಾಕ್ಷನ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್ ಬೈ ಯೂಸಿಂಗ್ ದ ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನ್. ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನ್ ಯೂಸ್ ಮಾಡಿಕೊಂಡು ಆ ಕಂಡೀಷನಲ್ಲಿ ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಬರುತ್ತೆ. ಅಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಯಾವಾಗ ಆಗುತ್ತೆ ಅನ್ನೋದು, ಸೊ ಇಲ್ಲಿ ಇವಾಗ ಇನ್ನೆರಡು ಥರ್ಮೋಡೈನಮಿಕ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ದೇ ಆರ್ ಡಿಪೆಂಡಿಂಗ್ ಆನ್ ಡೆಲ್ಟಾ ಹೆಚ್ ವ್ಯಾಲ್ಯೂ ಆ್ಯಂಡ್ ಡೆಲ್ಟಾ ಎಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಫ್ರಮ್ ದಿಸ್ ಈಕ್ವೇಷನಿಂದ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ನೋಡಿ. ಹಾಗಿದ್ರೆ ಯಾವಾಗ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ, ಯಾವಾಗ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳೋದಾದರೆ, ಇಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಬೇಕು ಅಂತಂದರೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಆ್ಯಂಡ್ ಡಿಪೆಂಡ್ಸ್ ಆನ್ ವ್ಯಾಲ್ಯೂ ಆಫ್ ಟಿ ಇಂಟು ಡೆಲ್ಟಾ ಎಸ್ ಅಂತ ಹೇಳ್ತಾನೆ. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಇನ್ ಕೇಸ್ ಸುಮ್ಮನೆ ಜಸ್ಟ್ ಅಸಂಪ್ಷನ್ ಇದು, ಯಾವುದೋ ಒಂದು ಪ್ರೋಸೆಸ್ಗೆ ಒಂದು ಡೆಲ್ಟಾ ಹೆಚ್ ವ್ಯಾಲ್ಯೂ ಎಂಥಾಲ್ಪಿ ಚೇಂಜ್ ಇದೆಯಲ್ಲ ಅದನ್ನು ನಾನು 100 ಅಂತ ತೊಗೊಂಡಿದ್ದೀನಿ. ದಟ್ ಮೈನಸ್ ಇಲ್ಲಿ ಟಿ ಇಂಟು ಡೆಲ್ಟಾ ಎಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಅದನ್ನು ಟಿ ಸುಮ್ಮನೆ ಅದನ್ನು 2 ಅಂತ ಅಂದ್ಕೊಳ್ಳಿ. ದಟ್ ಇಂಟು ಅಥವಾ 2 ಬದಲು ಅದನ್ನು 2 ಅಂತಲೇ ತೊಗೊಳ್ಳಿ, ತೊಂದರೆ ಇಲ್ಲ, ಸುಮ್ಮನೆ ಒಂದು ಅದಾಂಶನ ಅಲ್ವಾ, 2 ಅಂತ ತೊಗೊಂಡಿದ್ದೀನಿ. 2 ಇಂಟು ಡೆಲ್ಟಾ ಎಸ್ ಬಂದು 40 ಆಯಿತು, ಸುಮ್ಮನೆ ಅಂದ್ಕೊಳ್ಳೋಣ ಈಗ. ಸೊ ಅವಾಗೇನಾಯ್ತು, ಇಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ 100 ಇದೆ, ಮತ್ತೆ ಬರ್ಕೊಂಡೆ. 40 ಇಂಟು 2 ಎಷ್ಟಾಯಿತು ಅಂದರೆ 80 ಆಯಿತು. ಇವಾಗ ನೋಡಿ ಡೆಲ್ಟಾ ಜಿ ಏನಾಯಿತು ಅಂತಂದರೆ ಇಟ್ ಈಸ್ ಈಕ್ವಲ್ ಟು 20 ಆಯಿತು. ಇಟ್ ಈಸ್ ನಥಿಂಗ್ ಬಟ್ ಪಾಸಿಟಿವ್. ಅಂದರೆ ಈ ಕೇಸ್ನಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ, ಇದೊಂದು ಅಜಂಪ್ಷನಲ್ಲಿ, ಈ ಕಂಡೀಷನಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ ಏನಾಯಿತು ಅಂತಂದರೆ +20 ಆಯಿತು. ಅಂದರೆ ಈ ಕಂಡೀಷನಲ್ಲಿ ಏನಾದರೂ ಡೆಲ್ಟಾ ಜಿ ವ್ಯಾಲ್ಯೂ ಪ್ಲಸ್ ಬಂತು ಅಂತಂದರೆ ಇಟ್ ಈಸ್ ನಾನ್ ಸ್ಪಾಂಟೇನಿಯಸ್. ಇಟ್ ಈಸ್ ನಾಟ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಲ್ಲ ಇದು, ಇಟ್ ಈಸ್ ನಾನ್ ಸ್ಪಾಂಟೇನಿಯಸ್. ಅಂದರೆ ಡೆಲ್ಟಾ ಜಿ ವ್ಯಾಲ್ಯೂ ಇಲ್ಲಿ ನೆಗೆಟಿವ್ ಆಗಬೇಕು ಫ್ರಮ್ ದಿಸ್ ಈಕ್ವೇಷನಲ್ಲಿ ಅಥವಾ ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಬೇಕು ಅಂತಂದರೆ ಯಾವಾಗ ನೆಗೆಟಿವ್ ಆಗಬೇಕು ಅಂತಂದರೆ, ಯಾವಾಗ ನೆಗೆಟಿವ್ ಆಗುತ್ತೆ ಅಂತಂದರೆ ಇಫ್ ದ ವ್ಯಾಲ್ಯೂ ಆಫ್ ದಿಸ್ ಟಿ ಇಂಟು ಡೆಲ್ಟಾ ಎಸ್ ಇಫ್ ಇಟ್ ಈಸ್ ಮೋರ್ ದೆನ್ ದಟ್ ಆಫ್ ಡೆಲ್ಟಾ ಎಚ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ. ನೋಡಿ ಎಗೈನ್ ಡೆಲ್ಟಾ ಎಚ್ ವ್ಯಾಲ್ಯೂ 100 ಇದೆ ಅಂತ ಅಂದ್ಕೊಳ್ಳೋಣ. ಇನ್ ಕೇಸ್ ನಾನು ಇದನ್ನು ಈ ಥರ ತೊಗೊಳ್ತಾ ಇದ್ದೀನಿ, ಟಿನ 3 ಅಂತ ತೊಗೊಂಡೆ, ಎಗೈನ್ ಡೆಲ್ಟಾ ಎಸ್ನ 40 ಅಂತಲೇ ತೊಗೊಂಡೆ. ಈ ಕೇಸ್ನಲ್ಲಿ ನೋಡಿ ದಟ್ ಈಸ್ 100 ಮೈನಸ್ 40 ಇಂಟು 3 120 ಆಯಿತು. ಈ ಕೇಸ್ನಲ್ಲಿ ನೋಡಿ -20 ಆಯಿತು. ಅಂದರೆ ಯಾವಾಗ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಈ ಈಕ್ವೇಷನಲ್ಲಿ ಅಂತಂದರೆ, ಸೊ ಸುಮ್ಮನೆ ಈ ಈಕ್ವೇಷನ್ನ ನೋಡಿದಾಗ ಸೊ ಈ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ ಡೆಲ್ಟಾ ಹೆಚ್ ವ್ಯಾಲ್ಯೂಗಿಂತ ಜಾಸ್ತಿ ಬಂದಾಗ ಮಾತ್ರ ಅದು ನೆಗೆಟಿವ್ ಆಗುತ್ತೆ. ಅಥವಾ ಇನ್ ಅದರ್ ವರ್ಡ್ಸಲ್ಲಿ ಹೇಳ್ತಾನಲ್ಲಿ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ವೆದರ್ ದ ಡೆಲ್ಟಾ ಜಿ ವ್ಯಾಲ್ಯೂ ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತಲೇ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಸೊ ಫೈನಲಿ by taking that into the account, so finally we can predict the spontaneity of a reaction ಅಂತ ಹೇಳ್ತಾನೆ, ಅಥವಾ ಪ್ರೋಸೆಸ್ ಅಂತ ಹೇಳ್ತಾನೆ. ಫೈನಲ್ ಆಗಿ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ನ ಪ್ರೆಡಿಕ್ಷನ್ ಮಾಡ್ಬೋದು ಅಂತ ಹೇಳ್ತಾನೆ. ಯಾವುದರಿಂದ ಅಂತಲೇ ಬೈ ಟೇಕಿಂಗ್ ದ ಗಿಬ್ಸ್ ಎಲ್ಮೋರ್ಟ್ಸ್ ಈಕ್ವೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ಆ ಈಕ್ವೇಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಸೊ ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ಡೆಲ್ಟಾ ಹೆಚ್ ಮತ್ತು ಡೆಲ್ಟಾ ಎಸ್ ಅನ್ನು ಇಟ್ಕೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ. ಇಲ್ಲಿ 4 ಕಂಡೀಷನ್ ತೊಗೊಂಡಿದ್ದಾನೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದ್ದೀರಿ 4 ಕಂಡೀಷನ್ನು.
ಈಗ ಜನರಲಾಗಿ ಗೊತ್ತಿದೆ ನಿಮಗೆ, ಈ ಡೆಲ್ಟಾ ಹೆಚ್ ಡೆಲ್ಟಾ ಎಸ್ ಅಂತ ತಗೊಂಡಾಗ ಸಮ್ಟೈಮ್ಸ್ ಡೆಲ್ಟಾ ಹೆಚ್ಚು ಕೆಲವೊಂದು ಸಲ ನೆಗೆಟಿವ್ ಆಗುತ್ತೆ, ಅದನ್ನೇ ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ. ಕೆಲವೊಂದು ಸಲ ಡೆಲ್ಟಾ ಹೆಚ್ಚು ಎಂಡೋಥರ್ಮಿಕ್ ಆಗುತ್ತೆ, ಆವಾಗ ಪಾಸಿಟಿವ್ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಫಾರ್ ಸಮ್ ಪ್ರೋಸೆಸ್ಗೆ ಡೆಲ್ಟಾ ಎಸ್ ವ್ಯಾಲ್ಯೂ ಕೆಲವೊಂದು ಸಲ ನೆಗೆಟಿವ್ ಆಗುತ್ತೆ, ಕೆಲವೊಂದು ಸಲ ಪಾಸಿಟಿವ್ ಆಗುತ್ತೆ. ಅಂದರೆ ಡೆಲ್ಟಾ ಎಸ್ಸು ಎಂಟ್ರೋಪಿ ಇನ್ಕ್ರೀಸ್ ಆದಾಗ ಅದು ಪಾಸಿಟಿವ್ ಅಂತ ತೊಗೊಳ್ತೀವಿ, ಎಂಟ್ರೋಪಿ ಡಿಕ್ರೀಸ್ ಆಯಿತು ಅಂತ ನೆಗೆಟಿವ್ ಅಂತ ತೊಗೊಳ್ತೀವಿ. ಸೊ ಈಗ ಡೆಲ್ಟಾ ಹೆಚ್ ವ್ಯಾಲ್ಯೂ ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ, ಅಥವಾ ಡೆಲ್ಟಾ ಎಸ್ ವ್ಯಾಲ್ಯೂ ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ, ಆ ಬೇಸಿಸ್ ಮೇಲೆ ಇಲ್ಲಿ 4 ಡಿಫ್ರೆಂಟ್ ಸ್ಟೆಪ್ಪಲ್ಲಿ ನಾವು ಸ್ಪಾಂಟೇನಿಟಿ ಆಫ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ತೀನಿ. ಕೇಸ್ ನಂಬರ್ 1, ಫಸ್ಟು ಕೇಸ್ ನಂಬರ್ 1ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾನೆ. ಈಗ ಯಾವುದೋ ಒಂದು ಪ್ರೋಸೆಸ್ ತೊಗೊಂಡಿದ್ದೀನಿ, ಆ ಪ್ರೋಸೆಸ್ನಲ್ಲಿ ಫಸ್ಟು ಡೆಲ್ಟಾ ಹೆಚ್ ಇಟ್ ಈಸ್ ಆಲ್ವೇಸ್ ನೆಗೆಟಿವ್ ಅಂತ ತೊಗೊಂಡಿದ್ದಾನೆ. ಫಸ್ಟ್ ಕಂಡೀಷನಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಪ್ರೋಸೆಸ್ ನಡೀತಾ ಇದೆ, ಆ ಪ್ರೋಸೆಸ್ನಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ, ಅಂದರೆ ಇಟ್ ಈಸ್ ಡಿಕ್ರೀಸಿಂಗ್, ಎಂಥಾಲ್ಪಿ ಚೇಂಜು ಡಿಕ್ರೀಸ್ ಆಗ್ತಾ ಇದೆ. ಇನ್ನೊಂದು ಡೆಲ್ಟಾ ಎಸ್ ವ್ಯಾಲ್ಯೂ ಇದೆಯಲ್ಲ, ಡೆಲ್ಟಾ ಎಸ್ನಲ್ಲಿ ಪಾಸಿಟಿವ್ ಅಂತ ತೊಗೊಂಡಿದ್ದಾನೆ. ಹಾಗಿದ್ರೆ ಈ ಕೇಸ್ನಲ್ಲಿ ಪ್ರೋಸೆಸ್ಸು ಯಾವಾಗ ಸ್ಪಾಂಟೇನಿಯಸ್ ಆಗುತ್ತೆ, ಯಾವ ಕಂಡೀಷನಲ್ಲಿ ಅದು ಸ್ಪಾಂಟೇನಿಯಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಇಲ್ಲಿ. ಸೊ ಇದನ್ನು ಹೆಂಗೆ ಅಪ್ಲೈ ಮಾಡ್ತೀನಿ, ಈ ಕಂಡೀಷನ್ನ ನಾನು ಆ ಗಿಬ್ಸ್ ಎಲ್ ಮಾಡಿದ ಈಕ್ವೇಷನ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಏನು ಗಿಬ್ಸ್ ಎಲ್ ಮಾಡಿದ ಈಕ್ವೇಷನ್ ಅಂತಂದರೆ ಇಟ್ ಈಸ್ ಡೆಲ್ಟಾ ಜಿ ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್, ಇದು ಬರ್ಕೊಂಡಿದ್ದೀನಿ ನೋಡಿ. ಸೊ ಈಗ ಇಲ್ಲೇನು ಅಸಂಪ್ಷನ್ ತೊಗೊಂಡಿದ್ದೀನಿ, ಜಸ್ಟ್ ಅದನ್ನು ಇಲ್ಲಿಗೆ ಇನ್ಕಾರ್ಪೊರೇಟ್ ಮಾಡ್ತೀನಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಡೆಲ್ಟಾ ಹೆಚ್ಚು ಮೈನಸ್ ಅಂತ ಹೇಳ್ದೆ, ಇಟ್ ಈಸ್ ಮೈನಸ್ ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಪಾಸಿಟಿವ್ ಇದೆ ಅಂತ ಹೇಳ್ದೆ, ಅದನ್ನು ಹಾಗೆ ಬರ್ಕೊಳ್ತೀನಿ. ಈಗ ನೋಡಿ ಇದೆರಡು ವ್ಯಾಲ್ಯೂನ ಸಮ್ ತೊಗೊಂಡು ಆ್ಯಡ್ ಮಾಡಿದಾಗ ಸೊ ಡೆಲ್ಟಾ ಜಿ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ನೆಗೆಟಿವ್ ಆಗುತ್ತೆ ಇಲ್ಲಿ ಈ ಕಂಡೀಷನಲ್ಲಿ. ನೋಡಿ ಇದು ಫಸ್ಟ್ ಕಂಡೀಷನ್ನು. ಗಿಬ್ಸ್ ಈಕ್ವೇಷನಲ್ಲಿ ಒಂದು ಪ್ರೋಸೆಸ್ನಲ್ಲಿ ಇಫ್ ಡೆಲ್ಟಾ ಹೆಚ್ ಇಟ್ ಈಸ್ ನೆಗೆಟಿವ್ ಆರ್ ಡೆಲ್ಟಾ ಎಸ್ ಪಾಸಿಟಿವ್ ಇದ್ದಾಗ ಆವಾಗ ಟೋಟಲಾಗಿ ಡೆಲ್ಟಾ ಜಿ ವ್ಯಾಲ್ಯೂ ಫೈನಲಾಗಿ ಆನ್ಸರ್ ಬರುತ್ತಲ್ಲ, ಡೆಲ್ಟಾ ಜಿ ವ್ಯಾಲ್ಯೂ ಫೈನಲ್ ಆನ್ಸರು ಯಾವಾಗಲೂ ಇದು ನೆಗೆಟಿವ್ ಬರುತ್ತೆ ಅಂತ ಹೇಳ್ತಾನೆ. ದಟ್ ಈಸ್ ನೋಡಿ ಇಲ್ಲಿ ಹೇಳ್ತಾನೆ, ಸೊ ದ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ, ಇಟ್ ಈಸ್ ಆಲ್ವೇಸ್ ನೆಗೆಟಿವ್. ಎಲ್ಲ ಕಂಡೀಷನ್ ಅಂತ ಬಂದಾಗ ಇಲ್ಲಿ ಟೆಂಪರೇಚರ್ ಕಂಡೀಷನ್ ಅಂತ ತೊಗೊಳ್ತೀವಿ. ಅಟ್ ಆಲ್ ದ ಟೆಂಪರೇಚರ್ ಕಂಡೀಷನ್ಸ್, ನೀವು ಯಾವುದೇ ಟೆಂಪರೇಚರ್ ಕಂಡೀಷನಲ್ಲಿ ತೊಗೊಂಡ್ರೂ ಕೂಡ ಈ ಸೆಟ್ ಆಫ್ ಕಂಡೀಷನ್ಸಲ್ಲಿ ಡೆಲ್ಟಾ ಹೆಚ್ ನೆಗೆಟಿವ್ ಡೆಲ್ಟಾ ಎಸ್ ಪಾಸಿಟಿವ್ ಆಗಿದ್ದಾಗ ಆ ಕಂಡೀಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಾನೆ. ಅಟ್ ಆಲ್ ದ ಟೆಂಪರೇಚರ್ ಕಂಡೀಷನ್ ಡೆಲ್ಟಾ ಜಿ ಇಸ್ ಆಲ್ವೇಸ್ ನೆಗೆಟಿವ್ ಅಂತ ಹೇಳ್ತಾನೆ. ದಟ್ ಕಂಡೀಷನಲ್ಲಿ ಸೊ ರಿಯಾಕ್ಷನ್ ಆರ್ ದ ಪ್ರೋಸೆಸ್ ಈಸ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ಅಟ್ ಆಲ್ ದ ಟೆಂಪರೇಚರ್ ಕಂಡೀಷನ್ ಅಂತ ಹೇಳ್ತಾನೆ ಇಲ್ಲಿ. ಗೊತ್ತಾಯ್ತಲ್ಲ. ಹಾಗಿದ್ರೆ ಈ ಕಂಡೀಷನಲ್ಲಿ ಅಪ್ಲೈ ಮಾಡಿದಾಗ ಪ್ರೋಸೆಸ್ಸು ಯಾವಾಗ ಅದು ಸ್ಪಾಂಟೇನಿಯಸ್ ಆಗುತ್ತೆ ಅಂತಂದರೆ ದಟ್ ಪ್ರೋಸೆಸ್ ಈಸ್ ಸೆಟ್ ಟು ಬಿ ದ ಸ್ಪಾಂಟೇನಿಯಸ್ ಅಟ್ ಆಲ್ ದ ಟೆಂಪರೇಚರ್ ಕಂಡೀಷನ್. ಇದು ಫಸ್ಟ್ ಸ್ಟೆಪ್ಪು, ಫಸ್ಟ್ ಕಂಡೀಷನ್ ಅಥವಾ ಫಸ್ಟ್ ಕೇಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಸೆಕೆಂಡ್ ಕಂಡೀಷನ್ ನೋಡಿ. ಸೆಕೆಂಡ್ ಕಂಡೀಷನಲ್ಲಿ ಮತ್ತೆ ಹೇಳ್ತಾನೆ ಇಲ್ಲಿ. ಸೊ ಸೆಕೆಂಡ್ ಕಂಡೀಷನಲ್ಲಿ ಡೆಲ್ಟಾ ಹೆಚ್ ಇದೆಯಲ್ಲ, ಡೆಲ್ಟಾ ಹೆಚ್ನ ಪಾಸಿಟಿವ್ ಅಂತ ತೊಗೊಂಡಿದ್ದಾನೆ, ಅಗೇನ್ ಡೆಲ್ಟಾ ಹೆಚ್ನು ಪಾಸಿಟಿವ್ ಅಂತ ತೊಗೊಂಡಿದ್ದಾನೆ, ಅದು ಸೇಮ್ ಉಳಿಸ್ಕೊಂಡಿದ್ದಾನೆ. ಇನ್ನೊಂದು ಕೇಸ್ನಲ್ಲಿ ನೋಡಿ ಡೆಲ್ಟಾ ಹೆಚ್ ಎಂಥಾಲ್ಪಿ ಚೇಂಜ್ ಅಂತ ತೊಗೊಳ್ತೀವಲ್ಲ, ಅದೂ ಪಾಸಿಟಿವ್ ಆಗುತ್ತೆ, ಡೆಲ್ಟಾ ಎಸ್ಸು ಪಾಸಿಟಿವ್ ಆಗುತ್ತೆ. ಆವಾಗ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ, ಯಾವ ಕಂಡೀಷನಲ್ಲಿ ರಿಯಾಕ್ಷನು ಸ್ಪಾಂಟೇನಿಯಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ. ಈಗ ಅದನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈಕ್ವೇಷನ್ಗೆ ಅಪ್ಲೈ ಮಾಡ್ಕೊಂಡಾಗ ಈಕ್ವೇಷನು ಗಿಬ್ಸ್ ಈಕ್ವೇಷನು ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಇದೆ, ಅದನ್ನು ಬರ್ಕೊಂಡೆ. ಸೊ ಈ ಕಂಡೀಷನಲ್ಲಿ ಹೇಳಿದೆ ನಾನು ಡೆಲ್ಟಾ ಹೆಚ್ಚು ಪಾಸಿಟಿವ್ ಇದೆ ಡೆಲ್ಟಾ ಎಸ್ಸು ಪಾಸಿಟಿವ್ ಇದೆ ಅಂತ ಹೇಳ್ತಾನೆ. ದೇಫೋ ಅದು ಹಾಗೆ ಉಳಿದು, ಅಂದರೆ ಫಸ್ಟ್ ಹೆಂಗಿರುತ್ತೆ ಈಕ್ವೇಷನ್ ಹಾಗೆ ಉಳ್ಕೊಳುತ್ತೆ ಇದು. ಹಾಗಿದ್ರೆ ಈ ಕಂಡೀಷನಲ್ಲಿ ಡೆಲ್ಟಾ ಜಿ ಯಾವಾಗ ನೆಗೆಟಿವ್ ಆಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ಲಿ. ಈ ವ್ಯಾಲ್ಯೂ ದ ಪ್ರಾಡಕ್ಟ್ ಆಫ್ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ ಡೆಲ್ಟಾ ಹೆಚ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಆ ಕಂಡೀಷನಲ್ಲಿ ಡೆಲ್ಟಾ ಜಿ ನೆಗೆಟಿವ್ ಆಗುತ್ತೆ. ಹಾಗಿದ್ರೆ ದ ವ್ಯಾಲ್ಯೂ ಆಫ್ ದಿಸ್ ಟಿ ಇಂಟು ಡೆಲ್ಟಾ ಎಸ್ಸು ಯಾವ ಕಂಡೀಷನಲ್ಲಿ, ಯಾವ ಟೆಂಪ್ರೇಚರ್ ಕಂಡೀಷನಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂಗಿಂತ ಜಾಸ್ತಿ ಆಗುತ್ತೆ ಅಂತಂದರೆ ಈ ಕಂಡೀಷನಲ್ಲಿ ದಿಸ್ ಟಿ ಇಂಟು ಡೆಲ್ಟಾ ಎಸ್ ವಿಲ್ ಬಿಕಮ್ ಮೋರ್ ದೆನ್ ದಟ್ ಆಫ್ ಡೆಲ್ಟಾ ಹೆಚ್ಗಿಂತ ಜಾಸ್ತಿ ಆಗಬೇಕು ಅಂತಂದರೆ ಯಾವ ಕಂಡೀಷನ್ಲಾಗುತ್ತೆ ಅಂತಲೇ ಓನ್ಲಿ ದಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗಿದು ಅಂದರೆ ಲೋವರ್ ಟೆಂಪರೇಚರ್ ಕಂಡೀಷನಲ್ಲಿ ವ್ಯಾಲ್ಯೂ ಆಫ್ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ ಡೆಲ್ಟಾ ಹೆಚ್ಗಿಂತ ಕಡಿಮೆ ಇರುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ವ್ಯಾಲ್ಯೂ ದ ಪ್ರಾಡಕ್ಟ್ ಆಫ್ ದಿಸ್ ಟಿ ಇಂಟು ಡೆಲ್ಟಾ ಎಸ್ಸು ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ಆ ಸೆಟ್ ಆಫ್ ಕಂಡೀಷನ್ಸಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ನೋಡಿ. ದ ಡೆಲ್ಟಾ ಜಿ ವ್ಯಾಲ್ಯೂ ವಿಲ್ ಬಿಕಮ್ ನೆಗೆಟಿವ್ ಓನ್ಲಿ ಅಟ್ ದ ಹೈ ಟೆಂಪರೇಚರ್ ಕಂಡೀಷನ್. ಅಂದರೆ ಲೋ ಟೆಂಪರೇಚರ್ ಕಂಡೀಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗೋದಿಲ್ಲ, ಡೆಲ್ಟಾ ಜಿ ಪಾಸಿಟಿವ್ ಆಗುತ್ತೆ.
ಸೊ ಅಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗಬೇಕು ಅಂತಂದರೆ ಯಾವ ಕಂಡೀಷನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಅಂತಂದರೆ ಓನ್ಲಿ ಎಟ್ ದ ಹೈ ಟೆಂಪರೇಚರ್ ಕಂಡೀಷನಲ್ಲಿ ಮಾತ್ರ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಅಂತ ಹೇಳ್ತಾರೆ. ದೇರ್ಫೋರ್ ಈ ಕಂಡೀಷನಲ್ಲಿ, ಈ ಕೇಸ್ನಲ್ಲಿ, ಸೆಕೆಂಡ್ ಕೇಸ್ನಲ್ಲಿ ಪ್ರೋಸೆಸ್ಸು ಯಾವಾಗ ಸ್ಪಾಂಟೇನಿಯಸ್ ಆಗುತ್ತೆ ಅಂತಂದರೆ ದ ಪ್ರೋಸೆಸ್ ಈಸ್ ಸ್ಪಾಂಟೇನಿಯಸ್ ಓನ್ಲಿ ಎಟ್ ದ ಹೈ ಟೆಂಪರೇಚರ್ ಕಂಡೀಷನ್. ಫಸ್ಟ್ ಕೇಸ್ನಲ್ಲಿ ಎಲ್ಲ ಕಂಡೀಷನಲ್ಲೂ, ಎಲ್ಲ ಟೆಂಪ್ರೇಚರ್ ಕಂಡೀಷನಲ್ಲೂ ಸ್ಪಾಂಟೇನಿಯಸ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಅಸ್ಯೂಮ್ ಮಾಡ್ಕೊಂಡಾಗ ಓನ್ಲಿ ಎಟ್ ದ ಹೈ ಟೆಂಪ್ರೇಚರ್ ಕಂಡೀಷನಲ್ಲಿ ಮಾತ್ರ ಅದು ಸ್ಪಾಂಟೇನಿಯಸ್ ಆಗುತ್ತೆ. ಲೋ ಟೆಂಪ್ರೇಚರ್ ಕಂಡೀಷನಲ್ಲಿ ಅದು ನಾನ್ ಸ್ಪಾಂಟೇನಿಯಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನೋಡಿ, ಇಫ್ ಡೆಲ್ಟಾ ಹೆಚ್ ಇಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಅಂತ ತೊಗೊಂಡಿದ್ದಾನೆ. ಇನ್ನೊಂದು ಥರ್ಡ್ ಕೇಸ್ನಲ್ಲಿ ಡೆಲ್ಟಾ ಹೆಚ್ ನೆಗೆಟಿವ್ ಇದೆ, ಸಿಮಿಲರ್ಲಿ ಡೆಲ್ಟಾ ಎಸ್ ಇಟ್ ಈಸ್ ಆಲ್ಸೋ ನೆಗೆಟಿವ್ ಅಂತ ತೊಗೊಂಡಿದ್ದಾನೆ. ಇಲ್ಲಿ ಡೆಲ್ಟಾ ಹೆಚ್ನು ನೆಗೆಟಿವು, ಡೆಲ್ಟಾ ಎಸ್ನು ನೆಗೆಟಿವು. ಈ ಕಂಡೀಷನಲ್ಲಿ ಹಾಗಿದ್ರೆ ಡೆಲ್ಟಾ ಜಿ ಯಾವಾಗ ನೆಗೆಟಿವ್ ಆಗುತ್ತೆ ಅಥವಾ ಸ್ಪಾಂಟೇನಿಯಸ್ ಪ್ರೋಸೆಸ್ ಯಾವಾಗ ಆಗುತ್ತೆ ಅಂತಂದರೆ ಎಗೈನ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಡೆಲ್ಟಾ ಜಿ ಇರೋದು ಇವಾಗಿದು ಮೈನಸ್ ಡೆಲ್ಟಾ ಹೆಚ್ ಆಗುತ್ತೆ, ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಬಂದು ಮೈನಸ್ ಡೆಲ್ಟಾ ಎಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ. ದೇರ್ಫೋರ್ ಇದೇನಾಗುತ್ತೆ ನೋಡಿ, ಮೈನಸ್ ಡೆಲ್ಟಾ ಹೆಚ್ ದಟ್ ಟಿ ಇಂಟು ಮೈನಸ್ ನೋಡಿ ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಟಿ ಇಂಟು ಡೆಲ್ಟಾ ಎಸ್. ಅಂದರೆ ಈ ಕಂಡೀಷನಲ್ಲಿ ಡೆಲ್ಟಾ ಜಿ ಯಾವಾಗ ವೆನ್ ಇಟ್ ವಿಲ್ ಬಿಕಮ್ ನೆಗೆಟಿವ್ ಅಂತಂದರೆ ನಾವು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕಂಡೀಷನಲ್ಲಿ ಯಾವಾಗ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಅಂತಲೇ ಇಫ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಇಫ್ ಇಟ್ ಈಸ್ ಮೋರ್ ದೆನ್ ದಟ್ ಆಫ್ ಟಿ ಇಂಟು ಡೆಲ್ಟಾ ಎಸ್. ಈ ಥರ್ಡ್ ಕೇಸ್ನಲ್ಲಿ ಡೆಲ್ಟಾ ಜಿ ಯಾವಾಗ ನೆಗೆಟಿವ್ ಆಗುತ್ತೆ ಅಂತಲೇ ಇಫ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ಚು ಟಿ ಇಂಟು ಡೆಲ್ಟಾ ಎಸ್ಗಿಂತ ಕಡಿಮೆ ಇದ್ದರೆ ಮಾತ್ರ ಅಥವಾ ಜಾಸ್ತಿ ಇದ್ದರೆ ಮಾತ್ರ. ದ ವ್ಯಾಲ್ಯೂ ಆಫ್ ಡೆಲ್ಟಾ ಎಚ್ ಇಫ್ ಇಟ್ ಈಸ್ ಮೋರ್ ದೆನ್ ಟಿ ಇಂಟು ಡೆಲ್ಟಾ ಎಸ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಆ ಕಂಡೀಷನಲ್ಲಿ ಅದು ನೆಗೆಟಿವ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಈ ವ್ಯಾಲ್ಯೂ ಡೆಲ್ಟಾ ಹೆಚ್ ವ್ಯಾಲ್ಯೂ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂಗಿಂತ ಯಾವಾಗ ಜಾಸ್ತಿ ಆಗುತ್ತೆ ಅದು ಅಂತಾನೆ. ಸೊ ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಇದಕ್ಕಿಂತ ಜಾಸ್ತಿ ಆಗ್ಬಿಟ್ಟು ಡೆಲ್ಟಾ ಜಿ ಪಾಸಿಟಿವ್ ಆಗಿಬಿಡುತ್ತೆ. ಈಗ ಟಿ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ ಡೆಲ್ಟಾ ಹೆಚ್ ವ್ಯಾಲ್ಯೂಗಿಂತ ಕಡಿಮೆ ಆಗಬೇಕು ಅಂತಂದರೆ ನಾವು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಟೆಂಪರೇಚರ್ ದಟ್ ಈಸ್ ಓನ್ಲಿ ಅಟ್ ದ ಲೋ ಟೆಂಪರೇಚರ್ ಕಂಡೀಷನ್. ಥರ್ಡ್ ಕೇಸ್ನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ನೆಗೆಟಿವ್ ಆಗುತ್ತೆ, ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಬೇಕು ಅಂತಲೇ ಡೆಲ್ಟಾ ಜಿ ನೆಗೆಟಿವ್ ಆಗಬೇಕು. ಯಾವಾಗ ನೆಗೆಟಿವ್ ಆಗುತ್ತೆ ಇಲ್ಲಿ ಥರ್ಡ್ ಕೇಸ್ನಲ್ಲಿ ಅಂತಂದರೆ ಓನ್ಲಿ ಅಟ್ ದ ಲೋ ಟೆಂಪರೇಚರ್ ಕಂಡೀಷನ್ ಡೆಲ್ಟಾ ಜಿ ವ್ಯಾಲ್ಯೂ ವಿಲ್ ಬಿಕಮ್ ನೆಗೆಟಿವ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಥರ್ಡ್ ಕೇಸ್ನಲ್ಲಿ ತಗೊಂಡಾಗ ವೆನ್ ಡೂ ದಟ್ ಪ್ರೋಸೆಸ್ ವಿಲ್ ಬಿಕಮ್ ಸ್ಪಾಂಟೇನಿಯಸ್ ಅಂತಂದರೆ ದ ಪ್ರೋಸೆಸ್ ಈಸ್ ಸೆಟ್ ಟು ಬಿ ಸ್ಪಾಂಟೇನಿಯಸ್ ಓನ್ಲಿ ಅಟ್ ದ ಲೋವರ್ ಟೆಂಪರೇಚರ್ ಕಂಡೀಷನ್. ಇದು ಥರ್ಡ್ ಕೇಸು, ಗೊತ್ತಾಯ್ತಲ್ಲ. ಸೊ ಫೈನಲಿ ಕಮಿಟ್ ಟು ದ ಲಾಸ್ಟ್ ಸ್ಟೆಪ್ಪಲ್ಲಿ ಅಥವಾ ಲಾಸ್ಟ್ ಕೇಸ್ನಲ್ಲಿ ಹೇಳ್ತಾನೆ. ಈಗ ಹಾಗಿದ್ರೆ ಫೈನಲ್ ಆಗಿ ಇನ್ನೊಂದು ಕೇಸ್ ತೊಗೊಳ್ತಾ ಇದ್ದಾನೆ. ಏನು ಇನ್ನೊಂದು ಕೇಸು ಅಂತಂದರೆ ಲಾಸ್ಟ್ ಕೇಸ್ನಲ್ಲಿ ಇನ್ನೊಂದು ತೊಗೊಳ್ತಾ ಇದ್ದಾನೆ. ಏನು ಯಾವುದು ಪ್ರೋಸೆಸ್ಸಲ್ಲಿ ಡೆಲ್ಟಾ ಹೆಚ್ ಇದೆಯಲ್ಲ, ಡೆಲ್ಟಾ ಹೆಚ್ ಪಾಸಿಟಿವ್ ಅಂತ ತೊಗೊಂಡಿದ್ದಾನೆ. ಆ್ಯಂಡ್ ಸಿಮಿಲರ್ಲಿ ಡೆಲ್ಟಾ ಎಸ್ ಏನಿದೆ ಡೆಲ್ಟಾ ಎಟ್ ಇಸ್ ಈಕ್ವಲ್ ಟು ನೆಗೆಟಿವ್ ಅಂತ ತೊಗೊಂಡಿದ್ದಾನೆ. ಲಾಸ್ಟ್ ಸ್ಟೆಪ್ಪಲ್ಲಿ ಅಸಂಪ್ಷನ್ ಹೀಗಿದೆ ನೋಡಿ, ಡೆಲ್ಟಾ ಹೆಚ್ ಪಾಸಿಟಿವ್ ಅಂದರೆ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾಯಿದೆ, ಡೆಲ್ಟಾ ಎಸ್ಸು ಡಿಕ್ರೀಸ್ ಆಗ್ತದೆ, ನೆಗೆಟಿವ್ ಅಂತ ತೊಗೊಂಡಿದ್ದಾನೆ. ಹಾಗಿದ್ರೆ ಈ ಕೇಸ್ನಲ್ಲಿ ಡೆಲ್ಟಾ ಜಿ ಏನಾಗುತ್ತೆ, ಗಿಬ್ಸ್ ಈಕ್ವೇಷನ್ ಏನಾಗುತ್ತೆ ಅದನ್ನು ಬರ್ಕೊಳ್ತಾ ಇದ್ದೀನಿ. ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಅನ್ನು ಮೈನಸ್ ಅಂತ ತೊಗೊಂಡಿದ್ದೀನಿ, ಮೈನಸ್ ಡೆಲ್ಟಾ ಎಸ್. ದಟ್ ಈಸ್ ಫೈನಲ್ ಏನಾಯ್ತು ನೋಡಿ, ಡೆಲ್ಟಾ ಹೆಚ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ದಟ್ ಇಂಟು ಟಿ ಇಂಟು ಡೆಲ್ಟಾ ಎಸ್ ಆಯಿತು. ಈ ಕೇಸ್ನಲ್ಲಿ ಡೆಲ್ಟಾ ಜಿ ವ್ಯಾಲ್ಯೂ ಯಾವಾಗ ವೆನ್ ಇಟ್ ವಿಲ್ ಬಿಕಮ್ ನೆಗೆಟಿವ್ ಅಂತಂದರೆ ನಾವು ದ ಡೆಲ್ಟಾ ಜಿ ವ್ಯಾಲ್ಯೂ ವಿಚ್ ವಿಲ್ ನೆವರ್ ಬಿಕಮ್ ನೆಗೆಟಿವ್. ಇಲ್ಲಿ ನೆಗೆಟಿವ್ ಆಗೋದೇ ಇಲ್ಲ ನೋಡಿ. ಯಾಕೆ ನೆಗೆಟಿವ್ ಆಗೋದಿಲ್ಲ ಅಂತಲೇ ಎರಡೂ ಟರ್ಮ್ಸು ಪಾಸಿಟಿವ್ ಇದೆ. ನೀವು ಯಾವುದೇ ವ್ಯಾಲ್ಯೂ ತೊಗೊಂಡು ಅದನ್ನು ನೀವು ಸಮ್ ತೊಗೊಂಡಾಗ ಅಲ್ಲಿ ಅದು ಯಾವಾಗಲೂ ಡೆಲ್ಟಾ ಜಿ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂನೂ ಕೊಡುತ್ತೆ. ಸೊ ಡೆಲ್ಟಾ ಜಿ ವ್ಯಾಲ್ಯೂ ವಿಲ್ ನೆವರ್ ಬಿಕಮ್ ನೆಗೆಟಿವ್ ಇಯರ್. ಅಂದರೆ ಡೆಲ್ಟಾ ಜಿ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತಾನೆ ಇಲ್ಲಿ ಬಟ್ ಆಲ್ ದ ಟೆಂಪರೇಚರ್ ಕಂಡೀಷನ್ ದೇರ್ಫೋರ್. ಸೊ ಇನ್ ದ ಫೋರ್ತ್ ಕೇಸ್ನಲ್ಲಿ ಲಾಸ್ಟ್ ಕೇಸ್ನಲ್ಲಿ ತಗೊಂಡಾಗ ಸೊ ದಟ್ ಪ್ರೋಸೆಸ್ ವೆದರ್ ಇಟ್ ಈಸ್ ಸ್ಪಾಂಟೇನಿಯಸ್ ಅಥವಾ ನಾನ್ ಸ್ಪಾಂಟೇನಿಯಸ್ ಅಂತ ಬಂದಾಗ ಫೋರ್ತ್ ಕೇಸ್ನಲ್ಲಿ ಆಲ್ವೇಸ್ ದ ರಿಯಾಕ್ಷನ್ ವಿಚ್ ಈಸ್ ಸೆಟ್ ಟು ಬಿ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ತಾನೆ. ಈ ಕಂಡೀಷನಲ್ಲಿ ಅದು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗೋದೇ ಇಲ್ಲ, ಅದು ಪ್ರೋಸೆಸ್ಸು ಇಟ್ ಈಸ್ ಆಲ್ವೇಸ್ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ರೊಡಕ್ಷನ್ ಆಫ್ ದ ಸ್ಪಾಂಟೇನಿಟಿ ಅಂತ ಹೇಳ್ತೀವಿ. ಇದಿಷ್ಟು ಪ್ರೊಡಕ್ಷನ್ ಆಫ್ ಸ್ಪಾಂಟೇನಿಟಿ. ಸೊ ಡಿಪೆಂಡಿಂಗ್ ಆನ್ ದ ಡೆಲ್ಟಾ ಜಿ ವ್ಯಾಲ್ಯೂ ಅಥವಾ ಬೈ ಯೂಸಿಂಗ್ ದ ಗಿಬ್ಸ್ ಈಕ್ವೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸ್ಪಾಂಟೇನಿಟಿ ಆಫ್ ಅ ರಿಯಾಕ್ಷನ್ ಅಂತ ಹೇಳ್ತಾನೆ. ಹೌ ಟು ಪ್ರೆಡಿಕ್ಟ್ ದ ಸ್ಪಾಂಟೇನಿಟಿ ಆಫ್ ರಿಯಾಕ್ಷನ್ ಅನ್ನೋದನ್ನು ಸೊ ಹೀಗೆ ಹೇಳ್ತಾನೆ.
ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಸ್ಪಾಂಟೇನಿಯಸ್ ಆ್ಯಂಡ್ ದ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತಾನೆ. ಆ್ಯಂಡ್ ಫೈನಲಿ ಕಮಿಂಗ್ ಟು ದ ಲಾಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ಕೊನೆಯಲ್ಲಿ ಇನ್ನೊಂದು ರಿಲೇಷನ್ಶಿಪ್ಪನ್ನು ಹೇಳ್ತಾನೆ, ಒಂದು ಈಕ್ವೇಷನ್ ಕೊಡ್ತಾ ಇದ್ದಾನೆ, ಇದ್ರ ಮೇಲೆ ಪ್ರಾಬ್ಲಮನ್ನು ಕೊಡ್ಬೋದು. ಸೊ ಇಲ್ಲೊಂದು ರಿಲೇಷನ್ಶಿಪ್ಪನ್ನು ತಗೊಳ್ತಾ ಇದ್ದಾನೆ, ಏನು ಅಂತ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಹೇಳ್ತಾನೆ. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತಲೇ ಡೆಲ್ಟಾ ಜಿ ನಾಟ್ ಗೊತ್ತಿದೆ ನಮಗೆ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ತೊಗೊಂಡ್ರೆ ಕೆ ಅಥವಾ ಕೆ ಪಿ ಅಂತ ತೊಗೊಳ್ತೀವಿ, ಅಟ್ ಕಾನ್ಸ್ಟೆಂಟ್ ಪ್ರೆಸರ್ ಅಂತ ತೊಗೊಂಡ್ರೆ. ಸೊ ಇಲ್ಲೊಂದು ಈಕ್ವೇಷನ್ನ ಕೊಡ್ತಾನೆ. ಸೊ ವಾಟ್ ಇಸ್ ದಟ್ ರಿಲೇಷನ್ಶಿಪ್ ಅಥವಾ ಈಕ್ವೇಷನ್ ಏನು ಬರುತ್ತೆ, ವಿಚ್ ಕ್ಯಾನ್ ಗಿವ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಡೆಲ್ಟಾ ಜಿ ನಾಟ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ತಗೊಂಡಾಗ ಇಲ್ಲೊಂದು ಈಕ್ವೇಷನ್ ಬರುತ್ತೆ. ಆ ಈಕ್ವೇಷನ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು. ಸೊ ಹೆಂಗೆ ಕೇಳ್ತಾನೆ ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ವಾಟ್ ಇಸ್ ದಟ್ ಈಕ್ವೇಷನ್ ಅಂತಾನೆ, ದಟ್ ಈಕ್ವೇಷನ್ ವಿಚ್ ಈಸ್ ಟೇಕನ್ ಆಸ್ ಡೆಲ್ಟಾ ಜಿ ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 2.303 ಆರ್ ಇಂಟು ಟಿ ಲಾಗ್ ಟು ಬೇಸ್ 10 ಆಫ್ ಕೆ ಪಿ. ಇಲ್ಲಿ ನೋಡಿ, ಇಲ್ಲೊಂದು ರಿಲೇಷನ್ಶಿಪ್ ಕೊಡ್ತಾ ಇದೆ ಬಿಟ್ವೀನ್ ಡೆಲ್ಟಾ ಜಿ ನಾಟ್ ಆ್ಯಂಡ್ ಕೆ ಪಿ. ಡೆಲ್ಟಾ ಜಿ ನಾಟ್ ಅಂತಲೇ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್, ಕೆ ಪಿ ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟು. ಸೊ ಇನ್ನೆರಡು ಟರ್ಮ್ ಇದೆ, ಆರ್ ಇದೆ, ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದರೆ ಟೆಂಪರೇಚರ್. ಫಾರ್ ದ ಗೇಷಿಯಸ್ ಸಿಸ್ಟಮ್ ತೊಗೊಂಡಾಗ ಇದನ್ನು ತಗೊಳ್ತೀವಿ. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ತಗೊಂಡಾಗ ವಿಚ್ ಈಸ್ ಟೇಕನ್ ಆಸ್ ದ ಈಕ್ವೇಷನ್ ಡೆಲ್ಟಾ ಜಿ ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 2.303 ದಟ್ ಇಂಟು ಆರ್ ಇಂಟು ಟಿ ಲಾಗ್ ಆಫ್ ಕೆ ಪಿ. ವೇರ್ ಟರ್ಮ್ಸ್ ಹೇಳ್ತಾನೆ ನೋಡಿ, ಡೆಲ್ಟಾ ಜಿ ನಾಟ್ ಅಂತಾನೆ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್, ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್, ಆ್ಯಂಡ್ ಕೆ ಪಿ ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಟ್ ದ ಕಾನ್ಸ್ಟೆಂಟ್ ಪ್ರೆಸರ್ ಅಂತ ಹೇಳ್ತಾನೆ. ಸೊ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ ಕೇಳ್ಬೋದು, ಅಥವಾ ಈಕ್ವೇಷನ್ನೇ ಕೇಳ್ಬಿಟ್ಟು ಮೆನ್ಷನ್ ದ ಟರ್ಮ್ಸ್ ಅಂತ ಕೇಳ್ಬೋದು ನಿಮಗೆ. ಸೊ ಇದು ಲಾಸ್ಟ್ ಬಿಟ್ ಆಫ್ ದ ಪೋರ್ಷನ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಥರ್ಮೋಡೈನಮಿಕ್ ಚಾಪ್ಟರು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾ, ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಅದನ್ನು ಯೂಟ್ಯೂಬ್ ಕ್ಲಾಸ್ನಲ್ಲಿ ನಿಮಗೆ ರೆಕಾರ್ಡ್ ಮಾಡಿ ಹಾಕ್ತೀನಿ, ಅದನ್ನು ಕೂಡ ನೋಡಿ ಸೊ ನೀವು ಕಲ್ತ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಜಸ್ಟ್ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಂದರೆ ಥಿಯರಿ ಪಾರ್ಟ್ ಮುಗೀತು. ಸೊ ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿಸ್ಬೇಕು ನಿಮಗೆ, ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪಾ.